ನೀರಿನಿಂದ ನಾಶ ಮಾಡಲ್ಲ ಅಂತ ಕವನೆಟ್ ಮಾಡಿಬಿಟ್ರು ಅಂದರೆ ಇನ್ಮೇಲೆ ಬೆಂಕಿಯಿಂದ ಸುಟ್ಟಾಕ್ತೀನಿ ಅಂತ ಅರ್ಥ ಅಲ್ಲ. ಪಾಪ ಮಾಡಿದ್ಕೆ ನೀರಿಂದ ಪ್ರಳಯ ಆಯಿತು, ಅದಕ್ಕೆ ಸತ್ರು. ಈಗ ದೇವ್ರು ಏನು ಹೇಳ್ತಾರೆ ಅಂದರೆ, ಇನ್ನು ಮೇಲೆ ನೀನು ತಪ್ಪೇ ಮಾಡಿದ್ರು, ನೀನು ಪಾಪನೇ ಮಾಡಿದ್ರು, ನಾನು ನಾಶ ಮಾಡಲ್ಲಪ್ಪ. ಪೀಸ್ ಪೀಸ್ ದೇ ಸೇ ವೆನ್ ದೇರ್ ಈಸ್ ನೋ ಪೀಸ್. ಪೀಸ್ ಅಂತ ಪ್ರೀಚ್ ಮಾಡ್ತಾ ಇದ್ದೀನಿ, ಬಟ್ ದೇರ್ ಈಸ್ ನೋ ಪೀಸ್. ಹೌದಾ ಇಲ್ವಾ? ಎಷ್ಟು ಜನ ಕುಟುಂಬದಲ್ಲಿ ಸಮಾಧಾನ ಇದ್ದೀರಾ? ಇವತ್ತು ಮನೆಯಿಂದ ಬರ್ಬೇಕಾದ್ರೂ ಜಗಳನೇ. ಬೆಳಿಗ್ಗೆ ಎದ್ದಾಗ ಟವಲ್ಗೆ ಜಗಳ, ಕಾಫಿಗೆ ಜಗಳ, ಟಿಫನ್ಗೆ ಜಗಳ, ಗಾಡಿಯಲ್ಲಿ ಕುಂತ್ಕೊಳ್ಳೋಕ್ಕೆ ಜಗಳ. ನೀನು ಹೋಗಿ ನಾನು ಬರ್ತೀನಿ, ನೀನು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ, ಇಲ್ಲ ನೀನು ಬಂದರೆ ನಾನು ಬರಲ್ಲ. ದೇರ್ ಈಸ್ ನೋ ಪೀಸ್ ಅಟ್ ಆಲ್, ಬಟ್ ವಿ ಪ್ರೀಚ್ ಪೀಸ್ ಪೀಸ್ ಪೀಸ್. ವೇರ್ ಈಸ್ ದಟ್ ಪೀಸ್? ಚೆನ್ನಾಗಿ ತಿಳ್ಕೊಳ್ಳಿ, ದೇವ್ರು ನಮ್ಮ ಮೇಲೆ ದಯೆ ಇಟ್ಟಿಲ್ಲ. ದಯೆ ಇಡೋದು ಯಾರು ಗೊತ್ತಾ? ಅಮ್ಮ ತಾಯೇ ಅಂತ ಕೇಳೋರ ಮೇಲೆ ದಯೆ ಇಡ್ತೀವಿ. ದೇವ್ರು ನಮ್ಮ ಮೇಲೆ ದಯೆ ಇಡಲಿಲ್ಲ, ಪ್ರೀತಿ ಇಟ್ಟರು. ಪ್ರೀತಿ ಅಂದರೆ ಏನು ಗೊತ್ತಾ? ಮಗ ಅವನು ಬಂದ್ಬಿಟ್ಟು ಅಮ್ಮ ಏನಾದರೂ ಕೊಡಮ್ಮ ಅಂತ ಮಕ್ಕಳು ಯಾವಾಗಾರು ಕೇಳ್ತಾರ? ನಾಳೆ ಬೆಳಿಗ್ಗೆ ಕೊಡಲಿಲ್ಲ ಅಷ್ಟೇ ನಿನ್ನ ಅಂತಾರೆ. ಯಾವ್ದಾ? ಅಥಾರಿಟಿ. ಮನುಷ್ಯರ ಸಮಾಧಾನ ಗೊತ್ತಾ? ನೀನು ಸರಿ ಹೋದ್ರೇ ಸಮಾಧಾನ, ತಿರ್ಗಾ ನಕರ ಮಾಡಿದ್ರೆ ಅಷ್ಟೇ. ದೇವ್ರು ಹೆಂಗೆ ಗೊತ್ತಾ? ನೀನೇನೇ ಮಾಡು, ಬಟ್ ಸ್ಟಿಲ್ ಐ ಲವ್ ಯು. ವಾ. ಓಕೆ, ಇಲ್ಲಿ ಬಂದಿರುವಂಥ, ನನ್ನನ್ನು ನೋಡ್ತಾ ಇರುವಂಥ, ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಕೆಲವರು ಹೇಳ್ತಾರೆ, ಪಾಸ್ಟರ್ ಇವತ್ತು ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದಿಲ್ಲ, ಯಾಕಂದರೆ ಎಕ್ಸಾಕ್ಟ್ ಡೇಟು ಬೈಬಲಲ್ಲಿ ಇಲ್ಲ. ಡಿಸೆಂಬರ್ 25ನೇ ತಾರೀಕಿಗೆ ಯೇಸು ಸ್ವಾಮಿ ಹುಟ್ಟಿದ್ರು ಅನ್ನೋದು ಬೈಬಲಲ್ಲಿ ಇಲ್ಲ. ಸೊ ಇದು ರಿಯಲ್ ಡೇಟ್ ಇಲ್ಲ, ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡಲ್ಲ, ನಮ್ಮ ಪಾಸ್ಟರ್ ಸೆಲೆಬ್ರೇಟ್ ಮಾಡಲ್ಲ, ನಮ್ಮ ಚರ್ಚ್ ಸೆಲೆಬ್ರೇಟ್ ಮಾಡಲ್ಲ ಅಂತ. ಓಕೆ, ಯಾರಿಗಾದರೂ ರಿಯಲ್ ಡೇಟ್ ಎಷ್ಟನೇ ತಾರೀಕು ಅಂತ ಗೊತ್ತಾ? ಹೋಗಲಿ, ಗೊತ್ತಿಲ್ಲ ತಾನೆ. ಸೊ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ನೀವು ಸೆಲೆಬ್ರೇಟ್ ಮಾಡಿ. ಸೊ ಇಲ್ಲ ಪಾಸ್ಟರ್, ನನಗೆ ದೇವ್ರು ರಿವೀಲ್ ಮಾಡಿದ್ದಾರೆ ಈ ಡೇಟೇ ಅಂದರೆ ನೀನು ಆ ಡೇಟ್ ಫಿಕ್ಸ್ ಮಾಡ್ಕೊ. ಆದರೆ ಈ ಡೇಟು ಬಂದ್ಬಿಟ್ಟು ಇಡೀ ಲೋಕನೇ ಆಚರಿಸುವಂಥ, ಕೊಂಡಾಡುವಂಥ ದಿನದಲ್ಲಿ ನಾವು ಸೇರಿ ಈ ದಿನದಲ್ಲಿ. ಆದರೆ ಒಂದು ಮಾತ್ರ ನಿಶ್ಚಯವಾಗಿ ಎಲ್ಲರಿಗೂ ಗೊತ್ತು, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ನಿಜಾನ? ಎಕ್ಸಾಕ್ಟ್ ಡೇಟ್ ಕೊಡ್ತಿಲ್ಲಲ್ಲ. ಸೊ ಥಿಂಕ್ ದಿಸ್ ಇಸ್ ದ ಡೇ. ಮ್ಯಾಥ್ಯೂ 1:21, ಮತ್ತಾಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 21ನೇ ವಾಕ್ಯ. ಆಕೆಯು ಒಬ್ಬ ಮಗನನ್ನು ಹೆಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಯೇಸು ಅಂದರೆ ಪಾಪಗಳಿಂದ ಬಿಡಿಸುವವನು. ಜೀಸಸ್ ಮೀನ್ಸ್ ಸೇವಿಯರ್. ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು, ಎಲ್ಲ ಹೆಸರಿಗೂ ಅರ್ಥ ಇದೆ. ಫಾರ್ ಎವ್ರಿ ನೇಮ್ ದೆರ್ ಈಸ್ ಎ ಮೀನಿಂಗ್. ಇವಾಗ ನೋಡಿ, ಕೆಲವರು ಒಬ್ಬೊಬ್ಬರು ಹೆಸರಿಟ್ಟಿರ್ತಾರೆ, ಆ ಹೆಸ್ರಿಗೆ ಮೀನಿಂಗ್ ಕೊಟ್ಟಿರಲ್ಲ. ಆದರೆ ಕೆಲವರು ಒಂದು ಹೆಸರಿಟ್ಟರೆ ಅದರ ಅರ್ಥ ಏನು ಅಂತ ತಿಳ್ಕೊಂಡೇ ಹೆಸರಿಡ್ತಾರೆ. ದ ಬುಕ್ ಆಫ್ ಎಕ್ಸಡಸ್, ವಿಮೋಚನೆ ಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು. ದೇವರ ಹೆಸರೇನು? ಹೊಡೆಯುವಾತನೋ ಬಡಿಯುವಾತನೋ ಶಿಕ್ಷಿಸುವಾತನೋ ಅಲ್ಲ. ಇದೆಲ್ಲ ಬಂದ್ಬಿಟ್ಟು ಇವಾಗ ಹೊಸದಾಗಿ ಬಂದಿರೋದು. ಆದರೆ ಬೈಬಲಲ್ಲಿ ದೇವರ ಹೆಸರು ಏನು ಹೇಳುತ್ತೆ ಅಂದರೆ, ಯೆಹೋವ ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನೋಡಿ, ನೀಲ್ ಆರ್ಮ್ಸ್ಟ್ರಾಂಗ್ ಈ ರೀತಿ ಹೇಳ್ತಾರೆ. 1969 ಜುಲೈ 20ನೇ ತಾರೀಕು ಫಸ್ಟ್ ಟೈಮ್ ಅವ್ರು ಬಂದ್ಬಿಟ್ಟು ಚಂದ್ರನಲ್ಲಿ ಹಿ ಲ್ಯಾಂಡೆಡ್ ಇನ್ ದ ಮೂನ್. ಈ ಈಸ್ ದ ಫಸ್ಟ್ ಪರ್ಸನ್ ಹೂ ಲ್ಯಾಂಡೆಡ್ ಇನ್ ದ ಮೂನ್, ನೀಲ್ ಆರ್ಮ್ಸ್ಟ್ರಾಂಗ್. ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಹೆಂಗಿತ್ತು ಅನುಭವ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಭಾಳ ಚೆನ್ನಾಗಿತ್ತು, ಭಾಳ ಅದ್ಭುತವಾಗಿತ್ತು. ಆದರೆ ಏನು ಆಶ್ಚರ್ಯ ಅಂದರೆ, ನಾನು ಚಂದ್ರನಲ್ಲಿ ಕಾಲಿಟ್ಟದ್ದು ಆಶ್ಚರ್ಯ ಅಲ್ಲ, ಪರಲೋಕದ ದೇವರು ಭೂಮಿಯಲ್ಲಿ ಕಾಲಿಟ್ಟಿದೆ ಆಶ್ಚರ್ಯ. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂಥ ದೇವರು ಭೂಲೋಕಕ್ಕೆ ಕಾಲಿಟ್ಟರು ನೋಡ್ದ, ಇದೇ ಆಶ್ಚರ್ಯ, ನಾನು ಚಂದ್ರನಲ್ಲಿ ಕಾಲಿಟ್ಟಿದ್ದ ಆಶ್ಚರ್ಯ ಅಲ್ಲ ಅಂದ್ರಂತೆ. ಸೊ ಇಡೀ ಲೋಕನೇ ಇವತ್ತು ಕೊಂಡಾಡುವುದಕ್ಕೆ ಕಾರಣ ಏನಂದರೆ, ಪರಲೋಕದ ತಂದೆ ಭೂಲೋಕಕ್ಕೆ ಕಾಲಿಟ್ರು. ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, ಎಲ್ಲ ಕ್ರೈಸ್ತರಿಗೂ ಅದ್ಭುತ ನಡಿಬೇಕು, ಎಲ್ಲ ಕ್ರೈಸ್ತರಿಗೂ ಅದ್ಭುತ ನಡಿಬೇಕು. ಯಾಕೆ ಗೊತ್ತಾ? ಅವರ್ ಗಾಡ್ ಈಸ್ ಎ ಗಾಡ್ ಆಫ್ ಮಿರಕಲ್ಸ್. ನಮ್ಮ ದೇವರು
ಅದ್ಭುತ ಸ್ವರೂಪನು. ಎಲ್ಲರೂ ಹೇಳಿ, ಹೆಂಗೆ ನಮ್ಮ ದೇವರ ಅದ್ಭುತ ಸ್ವರೂಪನು ಅಂತೀರಾ? ಪವಿತ್ರಾತ್ಮನ ನೆರಳು ಬಂದಾಗ ಮರಿಯಳು ಗರ್ಭಿಣಿ ಆದ್ಲಂತೆ. ಈಗೂ ಉಂಟೆ ಎಲ್ಲಾದರೂ? ಈಗೂ ಉಂಟೆ ಎಲ್ಲಾದರೂ ಉಂಟೆ? ಇಲ್ಲವೇ ಇಲ್ಲ. ಸೊ ಒಂದು ನೆರಳು ಬಂತು. ಇವಾಗ ಯಾರಾದರೂ ಹೆಂಗಪ್ಪ ಪ್ರೆಗ್ನೆಂಟ್ ಆದ್ರೆ, ಇಲ್ಲ ಒಂದು ನೆರಳು ಬಂದಂಗಿತ್ತು ಪ್ರೆಗ್ನೆಂಟ್ ಆದೆ ಅಂದರೆ ಏನು ಹೇಳ್ತಾರೆ? ಯಾರು ನಂಬ್ತಾರಾ? ನಂಬೋದಿಲ್ಲ. ಆದರೆ ಯೇಸು ಸ್ವಾಮಿ ಹುಟ್ಟಿದ್ದು ಹೆಂಗೆ ಗೊತ್ತಾ? ದ ಶ್ಯಾಡೋ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ನೆರಳು ಬಂದಾಗ ಗರ್ಭ ಧರಿಸ. ಸೊ ಯೇಸು ಸ್ವಾಮಿ ಗರ್ಭ ಧರಿಸಿದ್ದು ಮಿರಕಲ್, ಜನನ ಮಿರಕಲ್, ಬಾಳಿದ್ದು ಮಿರಕಲ್. ಹಿ ವಾಕ್ಡ್ ಆನ್ ದ ವಾಟರ್ ಮಿರಕಲ್. 5 ರೊಟ್ಟಿ 2 ಮೀನನ್ನು 5,000 ಜನಕ್ಕೆ ಹಾಕಿದ್ರು ಮಿರಕಲ್. ನೀರನ್ನು ವೈನಾಗಿ ಮಾಡಿದ್ರು ಮಿರಕಲ್. ಯೇಸು ಸ್ವಾಮಿ ಸತ್ತಾಗ 3ನೇ ದಿನ ಜೀವಂತವಾಗಿ ಎದ್ದಿದ್ದು ಮಿರಕಲ್. ಪರಲೋಕಕ್ಕೆ ಹೋಗಿದ್ದು ಎಲ್ಲರೂ ನೋಡ್ತಾ ಇದ್ದಂಗೆ ಸೊಯ್ ಅಂತ ಹಿಂಗೆ ಹೋದ್ರು. ರಾಕೆಟ್ ಹೋದಂಗೆ ಹೋದ್ರು. ಎಲ್ಲರೂ ನೋಡ್ತಾಯಿದ್ರು ಹಂಗೇನೆ ಸ್ಟ್ರೈಟ್ ಹಂಗೇ ಮೇಲೆ ಹೋದ್ರು. ಬಂದಿದ್ದು ಮಿರಕಲ್ಲು, ಹೋಗಿದ್ದು ಮಿರಕಲ್ಲು. ನಮ್ಮ ದೇವರೇ ಮಿರಕಲ್. ಸೊ ನಿನಗೆ ಮಿರಕಲ್ಲು ನಡೆಯೋದು ಆಶ್ಚರ್ಯ ಏನೂ ಅಲ್ಲ, ನಿನಗೆ ನಡೀದೇ ಇದ್ರೇ ಆಶ್ಚರ್ಯ. ಸೊ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ಆತನ ಹೆಸರು, ಸೊ ಎಲ್ಲದಕ್ಕೂ ಒಂದೊಂದು ಹೆಸರಿದೆ. ಸೊ ಜೀಸಸ್, ಏಸು ಅಂದರೆ, ಏಸು ಅಂದರೆ ರಕ್ಷಿಸುವಾತನು, ರಕ್ಷಕನು. ಏಸು ಅಂದರೆ ರಕ್ಷಕನು. ಗಾಸ್ಪಲ್ ಬಗ್ಗೆ ಎಲ್ಲಿ ಬೈಬಲಲ್ಲಿ ಫಸ್ಟ್ ಬರೆದಿದೆ? ಬೈಬಲಲ್ಲಿ ಫಸ್ಟ್ ಗಾಸ್ಪಲ್ ಎಲ್ಲಿದೆ? ಫಸ್ಟ್ ಗಾಸ್ಪಲ್ ಜೆನಿಸಿಸ್ 3:15, ಆದಿಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯ. ಇಲ್ಲೇ ಗಾಸ್ಪಲ್ ಫಸ್ಟ್ ಗಾಸ್ಪಲ್ ಸ್ಟಾರ್ಟ್ ಆಗೋಯ್ತು. ಹೀ ವಿಲ್ ಕ್ರಶ್ ಯುವರ್ ಹೆಡ್. ಎಲ್ಲರೂ ಹೇಳಿ, ಹೀ ವಿಲ್ ಕ್ರಶ್ ಯುವರ್ ಹೆಡ್. ತಪ್ಪು ಮಾಡಿದ ಯಾರು? ಆದಾಮನು. ದೇವರು ಸೈತಾನನ ಹತ್ರ, ಸರ್ಪದ ಹತ್ರ ಹೇಳ್ತಾ ಇದ್ದಾರೆ, ಹೀ ವಿಲ್ ಕ್ರಶ್ ಯುವರ್ ಹೆಡ್. ತಪ್ಪು ಮಾಡಿದ ಯಾರು? ಆದಾಮನು. ಕ್ರಶ್ ಮಾಡೋದು ಯಾರು? ಜೀಸಸ್. ಜೆನಿಸಿಸ್ 3:15 ಫಸ್ಟ್ ಯೇಸು ಸ್ವಾಮಿ ಬಗ್ಗೆ ರಿವೀಲ್ ಆಗೋಯ್ತು 3rd ಚಾಪ್ಟ್ರಲ್ಲೇ. ಸೊ ಬೈಬಲ್ ಈ ರೀತಿ ಹೇಳುತ್ತೆ, ಇವನು ಪಾಪ ಮಾಡ್ದ, ಆತನು ಬಂದು ತುಳಿತಾರಂತೆ. ನನಗೆ ಕಾಯಿಲೆ ಬಂತು, ಬೈ ಹಿಸ್ wounds I am healed. To make us rich, he became poor. ಸೊ ಎಲ್ಲನೂ ಹೀ ಆತನು ನನಗಾಗಿ ಏನೋ ಒಂದು ಲೋಕಕ್ಕೆ ಮಾಡೋಕ್ಕೆ ಬಂದರು. ದಟ್ ಈಸ್ ಕಾಲ್ಡ್ ಗಾಸ್ಪಲ್. ಈ ಲೋಕದಲ್ಲಿ ನಾನೇನು ಮಾಡಬೇಕು ಅನ್ನೋದು ಗಾಸ್ಪಲ್ ಅಲ್ಲ, ನನಗಾಗಿ ದೇವ್ರು ಏನು ಮಾಡಿದ್ರು ಅನ್ನೋದೇ ಗಾಸ್ಪಲ್. ಇವಾಗ ನಾನು ನೀವೇನು ಮಾಡೋದು ಬೇಡವ ಅಂದರೆ, ದೇವ್ರು ಮಾಡಿದ್ದಾರೆ ಅನ್ನೋ ಕೃತಜ್ಞತೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 2:14. ಲೂಕನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಸಮಾಧಾನ, ಸಮಾಧಾನ. ಯೇಸು ಸ್ವಾಮಿ ಹುಟ್ಟಿದಾಗ ಇದೇ ಗಾಸ್ಪಲ್ ಪ್ರೀಚ್ ಆಯಿತು. ಏನು ಗೊತ್ತಾ? ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಓಕೆ, ಯೇಸು ಸ್ವಾಮಿ ಹುಟ್ಟಿದಕ್ಕೆ ಏನಾಯ್ತಂತೆ? ಭೂಮಿಯಲ್ಲಿ ಸಮಾಧಾನವಾಗಿದ್ದೀರಾ? ಎಲ್ಲಿ ಪಾಸ್ಟರ್, ಮದುವೆ ಆಗಿದ್ಮೇಲೆ ಹೊಟ್ಟೆ ಹೋಯ್ತು ಅಂತೀರಾ? ಯೇಸು ಸ್ವಾಮಿ ಹುಟ್ಟಿದ್ದು ಸಮಾಧಾನ ಕೊಡೋದಕ್ಕೆ. ಎಲ್ಲರೂ ಹೇಳ್ತಾರೆ, ಯೇಸು ಸ್ವಾಮಿ ಬಂದ್ರಪ್ಪ ಈ ಲೋಕಕ್ಕೆ, ನಿಮ್ಮ ಕುಟುಂಬಕ್ಕೆ ಸಮಾಧಾನ ಇರುತ್ತೆ, ನಿನಗೆ ಸಮಾಧಾನ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲಿದೆ ಸಮಾಧಾನ? ಕಂಪನಿಗೆ ಹೋದರೆ ಸಮಾಧಾನ ಇಲ್ಲ, ಕೆಲಸದ ಮೇಲೆ ಸಮಾಧಾನ ಇಲ್ಲ, ಮನೆಗೆ ಹೋದರೆ ಸಮಾಧಾನ ಇಲ್ಲ, ಚರ್ಚಿಗೆ ಬಂದರೂ ಸಮಾಧಾನ ಇಲ್ಲ. ಮತ್ತು ಎಲ್ಲಿದೆ ಇದು? ಎಲ್ಲಿ ನೆರವೇರ್ತೈತೆ? ವೇರ್ ಇಸ್ ದಿಸ್ ಗಾಸ್ಪಲ್? ಪೀಸ್. ಆರ್ ಯು ಇನ್ ಪೀಸ್? ಸಮಾಧಾನ ಯಾವಾಗ ಗೊತ್ತಾ? ಲಾಸ್ಟಲ್ಲಿ ರೆಸ್ಟ್ ಇನ್ ಪೀಸಲ್ಲಿ. ಅದಕ್ಕೆ ಸತ್ತ ಮೇಲೆ ಎಲ್ಲರೂ ಆಗ್ತಾರೆ RIP RIP RIP. ಏನಕ್ಕೆ? ಈಗಲಾದರೂ ಸಮಾಧಾನವಾಗಿರು ಅಂತ ಲಾಸ್ಟಲ್ಲಿ RIP ಆಗ್ತಾರೆ. ಸಮಾಧಾನವಾಗಿರು. ಎಲ್ಲಿದೆ ಸಮಾಧಾನ? ಯೆರೆಮೀಯನಿಗೆ ಬರೆದ ಪುಸ್ತಕ 6:14. ಪೀಸ್ ಪೀಸ್ ದೇ ಸೇ ವೆನ್ ದೇರ್ ಈಸ್ ನೋ ಪೀಸ್. ಪೀಸ್ ಅಂತ ಪ್ರೀಚ್ ಮಾಡ್ತಾ ಇದ್ದೀನಿ, ಬಟ್ ದೇರ್ ಈಸ್ ನೋ ಪೀಸ್. ಹೌದಾ ಇಲ್ವಾ? ಎಷ್ಟು ಜನ ಕುಟುಂಬದಲ್ಲಿ ಸಮಾಧಾನ ಇದ್ದೀರಾ? ಇವತ್ತು ಮನೆಯಿಂದ ಬರ್ಬೇಕಾದ್ರೂ ಜಗಳನೇ. ಬೆಳಿಗ್ಗೆ ಎದ್ದಾಗ ಟವಲ್ಗೆ ಜಗಳ, ಕಾಫಿಗೆ ಜಗಳ, ಟಿಫನ್ಗೆ ಜಗಳ, ಗಾಡಿಯಲ್ಲಿ ಕುಂತ್ಕೊಳ್ಳೋಕ್ಕೆ ಜಗಳ. ನೀನು ಹೋಗಿ ನಾನು ಬರ್ತೀನಿ, ನೀನು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ.
ಇಲ್ಲ ನೀನು ಬಂದರೆ ನಾನು ಬರಲ್ಲ. ದೇರ್ ಈಸ್ ನೋ ಪೀಸ್ ಅಟ್ ಆಲ್, ಬಟ್ ವಿ ಪ್ರೀಚ್ ಪೀಸ್ ಪೀಸ್ ಪೀಸ್. ವೇರ್ ಈಸ್ ದಟ್ ಪೀಸ್? ನಾನು ಹೇಳ್ತಾರೆ ನಿಜನ, ಸಮಾಧಾನ ಇಲ್ಲ, ಆದರೆ ವಾರ ವಾರ ಸಮಾಧಾನ ಮಾತಾಡ್ತೀವಿ. ಸೊ ಇದು ಯಾವ ಸಮಾಧಾನದ ಬಗ್ಗೆ ಮಾತಾಡ್ತೈತೆ ಅನ್ನೋದನ್ನು ಇವತ್ತು ನಾವು ಚೆನ್ನಾಗಿ ತಿಳ್ಕೊಬೇಕು. ಇದು ನಿಮ್ಮ ಫ್ಯಾಮಿಲಿಯಲ್ಲಿರೋ ಸಮಾಧಾನದ ಬಗ್ಗೆ ಮಾತಾಡ್ತಾ ಇಲ್ಲ, ಗಂಡ ಹೆಂಡತಿ ಸಮಾಧಾನದ ಬಗ್ಗೆ ಮಾತಾಡ್ತಾ ಇಲ್ಲ, ಮಕ್ಕಳಲ್ಲಿ ಸಮಾಧಾನ ಬಗ್ಗೆ ಮಾತಾಡ್ತಾ ಇಲ್ಲ, ಪಕ್ಕದ ಮನೆಯವ್ರ ಹತ್ರ ಸಮಾಧಾನ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದಿಸ್ ಪೀಸ್ ಈಸ್ ಬಿಟ್ವೀನ್ ಯು ಆ್ಯಂಡ್ ಗಾಡ್. ಇದು ದೇವರಿಗೂ ನಿನಗೂ ಇರುವಂಥ ಸಮಾಧಾನ. ನಾನು ಈಗ ನಿನ್ನ ಮೇಲೆ ಕೋಪವಾಗಿಲ್ಲಪ್ಪ, ಸಾರಿ, ಶಲೋಮ್. ನೋಡಿ, ಇವಾಗ ನಾವು ಹೋಗಿ ಒಬ್ರ ಹತ್ರ ನಾನು ಕ್ಷಮಿಸಿದ್ದೀನಿ ಅಂತ ಯಾವಾಗ ಹೇಳ್ತೀವಿ ಗೊತ್ತಾ? ಒಂದು ವೇಳೆ ಅವ್ರು ತಿದ್ಕೊಂಬಿಟ್ರೆ, ಅವ್ರು ಮಾಡಿದ ತಪ್ಪಿಗಿನ್ನ ಪಶ್ಚಾತ್ತಾಪ ಪಟ್ಟು ಒಂದು ವೇಳೆ ತಿದ್ಕೊಂಬಿಟ್ರೆ ನಾವು ಕ್ಷಮಿಸ್ತೀವಿ, ಓಕೆ. ಅಥವಾ ಅವನು ನಾನು ತಿದ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಸಾರಿ ಅಂತ ಕೇಳ್ತಾನೆ, ಅಂದರೆ ನಾನು ಇನ್ನೊಂದು ಸತಿ ಮಾಡಲ್ಲ ಅಂತ. ಸೊ ಇದು ಮನುಷ್ಯರ ಕಡೆಯಿಂದ ಬರುವಂಥ ಸಾರಿ. ದೇವರ ಕಡೆಯಿಂದ ಬರುವಂಥ ಪಶ್ಚಾತ್ತಾಪ ಯಾವುದು ಗೊತ್ತಾ? ಈಗ ಒಂದು ಉದಾಹರಣೆ, ಆದಿಕಾಂಡ ಬರೆದ ಪುಸ್ತಕ 9:11, ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 9:11. ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ದೇವರು ತನ್ನ ಮೇಲೆ ಆಣೆ ಇಟ್ಟು ಹೇಳ್ಬಿಟ್ರು, ಕವನೆಂಟ್ ಮಾಡಿಬಿಟ್ರು. ಅದಕ್ಕೆ ರೈನ್ಬೋ ಅಂತ ಹೇಳ್ತಾರಲ್ಲ. ರೈನ್ಬೋನ ಏನಕ್ಕೆ ಹೇಳಿದ್ರು ಅಂದರೆ ಅದು ಒಂದು ಗುರುತು. ಏನು ಗೊತ್ತಾ? ಇನ್ಮೇಲೆ ನಾನು ಜಲಪ್ರಳಯದಿಂದ ಯಾರನ್ನೂ ನಾಶ ಮಾಡೋದಿಲ್ಲ. ಅಂದರೆ ಇದರಲ್ಲಿ ಏನರ್ಥ? ಫಸ್ಟ್ ಏನಕ್ಕೆ ಜಲಪ್ರಳಯ ಆಯಿತು? ಎಲ್ಲರೂ ಪಾಪ ಮಾಡಿಬಿಟ್ರು. ಈಗ ದೇವರು ಒಂದು ಕವನೆಂಟ್ ಮಾಡ್ತಾರೆ, ನಾನು ಇನ್ಮೇಲೆ ಜಲಪ್ರಳಯದಿಂದ ಹಾಳು ಮಾಡೋದಿಲ್ಲ ಅಂದರೆ ಏನರ್ಥ? ನೀರಿನಿಂದ ನಾಶ ಮಾಡಲ್ಲ ಅಂತ ಕವನೆಂಟ್ ಮಾಡಿಬಿಟ್ರು ಅಂದರೆ ಇನ್ಮೇಲೆ ಬೆಂಕಿಯಿಂದ ಸುಟ್ಟಾಕ್ತೀನಿ ಅಂತ ಅರ್ಥ ಅಲ್ಲ. ಪಾಪ ಮಾಡಿದ್ಕೆ ನೀರಿಂದ ಪ್ರಳಯ ಆಯಿತು, ಅದಕ್ಕೆ ಸತ್ರು. ಈಗ ದೇವ್ರು ಏನು ಹೇಳ್ತಾರೆ ಅಂದರೆ, ಇನ್ನು ಮೇಲೆ ನೀನು ತಪ್ಪೇ ಮಾಡಿದ್ರು, ನೀನು ಪಾಪನೇ ಮಾಡಿದ್ರು, ನಾನು ನಾಶ ಮಾಡಲ್ಲಪ್ಪ. ಅದಕ್ಕೆ ತಾನೇ ಯೇಸು ಸ್ವಾಮಿ ಬಂದರು. ಅಂದರೆ ನೀನು ತಪ್ಪು ಮಾಡಿದ ಮೇಲೆ, ನೀನು ತಪ್ಪು ಮಾಡಿದ್ಕೆ ಇವಾಗೆಲ್ಲ ನಾಶ ಆಯಿತು. ಈಗ ನೀನು ತಪ್ಪೇ ಮಾಡಿದ್ರು, ನೀನು ಪಾಪನೇ ಮಾಡಿದ್ರು, ನಾನು ಇನ್ಮೇಲೆ ನಿನ್ನ ನಾಶಪಡಿಸಲ್ಲ. ಅದೇ ಪೀಸ್. ಇದು ಹೇಳ್ದಾಗ ಸ್ವಲ್ಪ ತಲೆ ಕೆಡುತ್ತೆ ಗೊತ್ತು, ಬಟ್ ದಟ್ ಈಸ್ ದ ಗಾಸ್ಪಲ್. ದೇವ್ರು ಹೇಳಿದ್ರ, ನಾನು ಇನ್ಮೇಲೆ ಪ್ರಳಯದಿಂದ ನಾಶ ಮಾಡಲ್ಲ, ನೀನು ತಪ್ಪು ಮಾಡದೇ ಇದ್ದರೆ, ನೀನು ಪಾಪ ಮಾಡದೇ ಇದ್ದರೆ, ನೋಡಿ ಇನ್ನೊಂದು ಸತಿ ನಾನು ಮಾಡಲ್ಲ ಅಂತ ಹೇಳಿದ್ರ, ನಾನು ಇನ್ಮೇಲೆ ಮಾಡಲ್ಲ, ನೀನೇನಾದರೂ ಮಾಡ್ಕೊ ಅಂತ ಹೇಳಿದ್ರ, ನೀನೇನಾದರೂ ಮಾಡ್ಕೊ ಅಂತ ಹೇಳಿಲ್ಲ, ಆದರೆ ನಾನು ಇನ್ಮೇಲೆ ಏನು ಮಾಡಲ್ಲ, ನಾಶ ಮಾಡಲ್ಲ ಅಂದಮೇಲೆ ಏನರ್ಥ ಗೊತ್ತಾ? ನೀನು ಮತ್ತೆ ತಿರ್ಗಾ ಅದೇ ತಪ್ಪು ಮಾಡಿದ್ರು ನಾನು ನಾಶ ಮಾಡಲ್ಲ ನಿನ್ನ. ಯೆಶಾಯನಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 6ನೇ ವಾಕ್ಯ, ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 9:6. ಇವಾಗ ಇದರಲ್ಲಿ ಒಂದು ರೆವಲೇಷನ್ ಅಲ್ಲ, ನಾನು ನಿಮ್ಗೆ ಹೇಳ್ತೀನಿ. ಒಂದು ಮಗ ನಮಗಾಗಿ ಹುಟ್ಟಿದ್ದ ಎಷ್ಟೇ. ಇನ್ನೊಂದು ಸತಿ. ಒಂದು ಮಗ ನಮಗಾಗಿ ಹುಟ್ಟಿದೆ ಎಷ್ಟೇ. ಒಂದು ಮಗನ ಮಗುನ ಒಂದು ನಿಮ್ಮ ಮಗನ ನೆನ್ಸ್ಕೊಂಡು ಓದ್ತಾ ಇದೆಯಮ್ಮ? ಸರಿ ಓದಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಎಷ್ಟೇ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ವರದ ಮಗನು ನಮಗೆ ದೊರೆತನು. ವರದ ಮಗನು ನಮಗೆ ದೊರೆತನು. ನೋಡಿ, ಇದು ಇಂಗ್ಲೀಷಲ್ಲಿ ಈ ರೀತಿ ಹೇಳುತ್ತೆ, ಇದು ಚೆನ್ನಾಗಿ ಗಮನಿಸ್ಕೊಳ್ಳಿ. ಫಾರ್ ಟು ಅಸ್ ಎ ಚೈಲ್ಡ್ ಈಸ್ ಬಾರ್ನ್, ಸನ್ ಈಸ್ ಗಿವನ್. ಚೈಲ್ಡ್ ಈಸ್ ಬಾರ್ನ್, ಸನ್ ಈಸ್ ಗಿವನ್. ಚೈಲ್ಡ್ ಈಸ್ ಬಾರ್ನ್ ಅಂದರೆ ಯೇಸು ಸ್ವಾಮಿ ವಯಸ್ಸು ಈಗ 2000 ವರ್ಷ, 2025 ಅಲ್ಲ ಯೇಸು ಸ್ವಾಮಿ ವಯಸ್ಸು. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬರಲಿಲ್ಲ, ಫಸ್ಟೇ ಇದ್ದವರು, 2000 ವರ್ಷದ ಹಿಂದೆ ಬಂದವರು. ಎಲ್ಲರೂ ಅನ್ಕೊತಾರೆ ಯೇಸು ಸ್ವಾಮಿ ಹೊಸ್ದಾಗಿ ಹುಟ್ಟೋವ್ರೆ ಅಂತ. ಯೇಸು ಸ್ವಾಮಿ ಹೊಸ್ದಾಗಿ ಹುಟ್ಟಿಲ್ಲಪ್ಪ, ಇದ್ದಿದ್ದ ಫಸ್ಟೇ ಇದ್ದಂಥ ದೇವರು ನಮಗಾಗಿ ಮಗುವಾಗಿ ನರವತಾರ ಎತ್ತಿ ಈ ಲೋಕಕ್ಕೆ ಬಂದರು. ಓ ಮೈ ಗಾಡ್. ಇನ್ನೊಂದ್ಸತಿ ಅದರಲ್ಲೇ ಒಂದು ರೆವಲೇಷನ್ ಇದೆ, ತಿರ್ಗಾ ಹೇಳ್ತೀನಿ ನೋಡಿ. ವರದ ಮಗನು ನಮಗೆ ದೊರೆತನು. ಸೊ ಮಗು ಬೇರೆ, ಮಗ ಬೇರೆ. ಚೈಲ್ಡ್ ಈಸ್ ಬಾರ್ನ್, ಸನ್
ವಾಸ್ ಗಿವನ್. ಚೈಲ್ಡ್ ಈಸ್ ಬಾರ್ನ್, ಸನ್ ಈಸ್ ಗಿವನ್. ಸೊ ನಾವು ಯೇಸು ಸ್ವಾಮಿನ ಇನ್ನೂ ಕ್ರಿಬ್ಬಲ್ಲಿರೋ ಥರನೇ ನೋಡಬಾರ್ದು. ಕೆಲವರು ಯೇಸು ಸ್ವಾಮಿನ ಇನ್ನೂ ಚಿಕ್ಕ ಮಗುವಾಗೇ ನೋಡ್ತಾರೆ, ಬಾಲ ಯೇಸು. ಸೊ ಬೈಬಲ್ ಈ ರೀತಿ ಹೇಳುತ್ತೆ, ಚೈಲ್ಡ್ ಆ್ಯಂಡ್ ಸನ್. ರೈಟ್, ನೆಕ್ಸ್ಟ್ ಆತನಿಗೆ ಹೆಸರು ಏನೇನು ಇರುತ್ತೆ ಅಂತ ನೋಡೋಣ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಕಮಾನ್, ಯೇಸು ಸ್ವಾಮಿ ಹೆಸರು ಏನು? ಕೆಲವರು ಕೇಳ್ತಾರೆ, ಜೀಸಸ್ ಈಸ್ ನಾಟ್ ಅವರ್ ಫಾದರ್ ಅಂತ. ಇಲ್ಲಿ ನಿನ್ನೆ ದೇವರು ಒಂದು ರೆವಲೇಷನ್ ಕೊಟ್ಟರು. ಫಾರ್ ಅಸ್ ಎ ಚೈಲ್ಡ್ ಈಸ್ ಬಾರ್ನ್, ಈಸ್ ನೇಮ್ ವಿಲ್ ಬಿ ಎಟರ್ನಲ್ ಫಾದರ್. ಓ ಮೈ ಗಾಡ್, ಈ ಸಿಕ್ಕಿದ ತಕ್ಷಣ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ವಾವ್ ಅನ್ನೋ ಥರ ಇದು. ಕೆಲವರು ಹೇಳ್ತಾರೆ ಫಾದರ್ ಬೇರೆ, ಏಸು ಬೇರೆ, ಹೋಲಿ ಸ್ಪಿರಿಟ್ ಬೇರೆ ಅಂತ. ಇಲ್ಲಿ ಯೇಸು ಸ್ವಾಮಿ ಹುಟ್ಟಿದಕ್ಕೆ ಯೇಸು ಕ್ರಿಸ್ತನ ಹೆಸರು ಏನು ಅಂತ ಕರೀತಾರೆ ಗೊತ್ತಾ? ನಿತ್ಯನಾದ ತಂದೆ. ಗಾಸ್ಪಲ್ ಅಂದರೆ ಏನು ಗೊತ್ತಾ? ಫಸ್ಟೇ ವಿ ಆರ್ ಫರ್ಗಿವನ್. ಅದು ಗೊತ್ತಾಗಿದ ಮೇಲೇ ವಿ ಆರ್ ರಿಪೆಂಟಿಂಗ್. ವಾವ್ ಫಾದರ್, ಥ್ಯಾಂಕ್ ಯು ಲಾರ್ಡ್. ಕೆಲವರು ಹೇಳ್ತಾರೆ ನೀನು ಮನ ತಿರುಗಿಲ್ಲ ಅಂದರೆ ದೇವ್ರ ಕೋಪ ನಿನ್ನ ಮೇಲೆ ಇರುತ್ತೆ. ದಿಸ್ ಈಸ್ ನಾಟ್ ಎ ಗಾಸ್ಪಲ್. ಗಾಡ್ ಹ್ಯಾಸ್ ಆಲ್ರೆಡಿ ಫಾರ್ ಗಿವನ್ ಯು. ಚೆನ್ನಾಗಿ ತಿಳ್ಕೊಳ್ಳಿ, ದೇವ್ರು ನಮ್ಮ ಮೇಲೆ ದಯೆ ಇಟ್ಟಿಲ್ಲ. ದಯೆ ಇಡೋದು ಯಾರು ಗೊತ್ತಾ? ಅಮ್ಮ ತಾಯೇ ಅಂತ ಕೇಳೋರ ಮೇಲೆ ದಯೆ ಇಡ್ತೀವಿ. ದೇವ್ರು ನಮ್ಮ ಮೇಲೆ ದಯೆ ಇಡಲಿಲ್ಲ, ಪ್ರೀತಿ ಇಟ್ಟರು. ಪ್ರೀತಿ ಅಂದರೆ ಏನು ಗೊತ್ತಾ? ಮಗ ಅವನು ಬಂದ್ಬಿಟ್ಟು ಅಮ್ಮ ಏನಾದರೂ ಕೊಡಮ್ಮ ಅಂತ ಮಕ್ಳು ಯಾವಾಗಾರು ಕೇಳ್ತಾರ? ನಾಳೆ ಬೆಳಿಗ್ಗೆ ಕೊಡಲಿಲ್ಲ ಅಷ್ಟೇ ನಿನ್ನ ಅಂತಾರೆ. ಯಾವ್ದಾ? ಅಥಾರಿಟಿ. ಸೊ ಅಯ್ಯೋ ಪಾಪ ಅಮ್ಮ ತಾಯಿ ಅನ್ನೋರ ಮೇಲೆ ಕರುಣೆ ಇರುತ್ತೆ, ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ. ಸೊ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ, ಪ್ರೀತಿ. ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವ್ರ ಲೋಕದ ಮೇಲೆ ಎಷ್ಟೋ ಕರುಣೆ ಇಟ್ರಲ್ಲ, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ರು. ಸೊ ಗಾಡ್ಸ್ ಲವ್ ಈಸ್ ಆನ್ ಮೀ. ದೇವ್ರ ಪ್ರೀತಿ ನನ್ನ ಮೇಲಿದೆ. ಕ್ರಿಸ್ಮಸ್ ಅಂದರೆ ನೀನು ಒಂದು ಶುಭ ಸಂದೇಶದೊಂದಿಗೆ ಹೋಗಬೇಕು. ಗಾಡ್ ಲವ್ಸ್ ಮೀ, ಗಾಡ್ ಲವ್ಸ್ ಮೀ, ಗಾಡ್ ಲವ್ಸ್ ಮೀ. ವಾವ್. ಏಸಪ್ಪ 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 ಓ ಏಸಪ್ಪ ಏಸಪ್ಪ. Amen. So Jesus Christ is our Father. Next, ಇನ್ನೊಂದು ರೆವಲೇಷನ್, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 ವರ್ಸ್ 1. ರೋಮಾಪುರದವ್ರು ಬರೆದ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ. ವಿ ಹ್ಯಾವ್ ಪೀಸ್ ವಿತ್ ಗಾಡ್. ಹೆಂಡತಿಯೊಂದಿಗೆ ಸಮಾಧಾನ ಈ ಜನ್ಮದಲ್ಲಿ ಆಗಲ್ಲ. ತಿರ್ಗಾ ನಾಳೆ ಅದೇ ಕಥೆನೇ. ಗಂಡನೊಂದಿಗೆ ಸಮಾಧಾನ ಅದೇ ಕಥೆನೇ. ಹೂ ಈಸ್ ಪರ್ಫೆಕ್ಟ್ ವೈಫ್ ಆ್ಯಂಡ್ ಪರ್ಫೆಕ್ಟ್ ಹಸ್ಬೆಂಡ್ ಈ ಲೋಕದಲ್ಲಿ? ನಾವು ಪರ್ಫೆಕ್ಟ್ ಪಾಸ್ಟರ್ ನೋಡಿ, ಯಾವಾಗಲೂ ಮ್ಯಾಚಿಂಗಲ್ಲೇ ಬರ್ತೀವಿ. ಚರ್ಚಿಗೆ ಬಂದಾಗ ಮ್ಯಾಚಿಂಗ್, ಮನೆಯಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇರ್ತೈತೆ. ಹೂ ಈಸ್ ಪರ್ಫೆಕ್ಟ್ ಹಸ್ಬೆಂಡ್ ಆ್ಯಂಡ್ ಪರ್ಫೆಕ್ಟ್ ವೈಫ್ ಗೊತ್ತಾ? ಅವ್ರು ಸರಿ ಇಲ್ಲ ಅಂದ್ರೂ ಅವ್ರ ಜೊತೆ ಬಾಳಬೇಕು ಅಂತ ತೀರ್ಮಾನ ಮಾಡ್ತೀವಿ ನೋಡ್ದಾ? ದೇ ಆರ್ ಪರ್ಫೆಕ್ಟ್. ಗಂಡ ಸರಿ ಇಲ್ಲ ಅಂತ ಗೊತ್ತು, ಆದರೂ ಬೇರೆ ವಿಧಿ ಇಲ್ಲದೆ ಪರವಾಗಿಲ್ಲ ಬಿಡು ಅವ್ನಿಗೆ ಕ್ಷಮಿಸ್ಬಿಟ್ಟು ಅವನ ಜೊತೆ ಬಾಳ್ತೀವಿ ಅಂತ ಯಾವ ಹೆಂಡ್ತಿ ತೀರ್ಮಾನ ಮಾಡ್ತಾಳೋ, ಶಿ ಈಸ್ ಪರ್ಫೆಕ್ಟ್ ವೈಫ್. ಹೆಂಡ್ತಿ ಸರಿ ಇಲ್ಲ ಅಂದ್ರೂ ಹೋದ್ರೆ ಹೋಗ್ಲಿಕ್ಕೆ ಕ್ಷಮಿಸೋಣ ಬಿಡು, ಅವಳ ಬುದ್ಧಿ ಆ ಥರ ತಾನೆ, ಓಕೆ ಲೆಟ್ ಮಿ ಫರ್ಗಿವ್ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ? ಈಸ್ ಎ ಪರ್ಫೆಕ್ಟ್ ಹಸ್ಬೆಂಡ್. ಮದುವೆ ಮಾಡ್ಕೊಬೇಕಾದ್ರೆ ನೀವು ಹೊಸ ತೀರ್ಮಾನ ಮಾಡಿನೇ ಮದುವೆ ಮಾಡ್ಕೊಬೇಕು. ಏನಂದರೆ ಇನ್ಮೇಲೆ ಕ್ಷಮಿಸೋಕ್ಕಾಗಿಯೇ ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಲೈಫ್ ಸೂಪರಾಗಿ ಬರೋದು, ಇಲ್ಲಾಂದರೆ ಬರೋಲ್ಲ. ಯೇಸು ಸ್ವಾಮಿನೇ ಪರ್ಫೆಕ್ಟ್ ಗಾಡ್. ಹೆಂಗೊತ್ತಾ? ನಾವು ತಪ್ಪೇ ಮಾಡಿದ್ರು ನಮ್ಮನ್ನು ಕ್ಷಮಿಸೋಕ್ಕಾಗಿಯೇ ಲೋಕಕ್ಕೆ ಬಂದುಬಿಟ್ರು. ನೀನು ಎಷ್ಟು ಸತಿ ದೇವ್ರನ್ನ ಬಿಟ್ಟು ದೂರ ಹೋದ್ರೂ ಈ ಕೇಮ್ ಟು ಫರ್ಗಿವ್ ಯು. ವಾವ್. ಎಷ್ಟು ಸತಿ ನೀನು ದೇವ್ರನ್ನ ಬಿಟ್ಟು ದೂರ ಹೋದ್ರು ಈ ಕೇಮ್ ಟು ಫರ್ಗಿವ್ ಯು. ದಟ್ ಈಸ್ ಕಾಲ್ಡ್ ಗಾಸ್ಪಲ್. ಕ್ರಿಸ್ಮಸ್ ಅಂದರೆ ಏನು ಗೊತ್ತಾ? ಬರೀ ಕೇಕು, ವೈನು, ಕಲರ್ ಪೇಪರು, ಡೆಕೋರೇಷನ್ ಮಾತ್ರ ಅಲ್ಲ ರೀ. ಗಾಡ್ ಲವ್ಸ್ ಮೀ. ವಾವ್. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನ. ಎಲ್ಲರೂ ಹೇಳಿ, ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನ. ಸಮಾಧಾನ ಅನ್ನೋದು ಪಕ್ಕದ ಮನೆಯವ್ರ ಹತ್ರ ಅಲ್ಲ, ಸಮಾಧಾನ ಅನ್ನೋದು ಪಾಸ್ಟರ್ ಹತ್ರ ಅಲ್ಲ, ಸಮಾಧಾನ ಅನ್ನೋದು ಫ್ರೆಂಡ್ಸ್ ಜೊತೆ ಅಲ್ಲ, ಸಮಾಧಾನ ಅನ್ನೋದು ಗಂಡ ಹೆಂಡತಿ ಜೊತೆ ಅಲ್ಲ. ನೋಡಿ, ಹಂಗಾರೆ ನಾನು ಸಮಾಧಾನವಾಗಿ ಇರಬಾರ್ದ ಪಾಸ್ಟರ್? ಯು ಕ್ಯಾನ್.
ನೋಡಿ, ದೇವ್ರು ಏನಾರು ಗೊತ್ತಾ, ನಾನು ನಿನ್ನ ಜೊತೆ ಸಮಾಧಾನವಾಗಿದ್ದೀನಿ, ಅದು ನನ್ನ ಪಾರ್ಟು. ಬೇರೆಯವ್ರ ಜೊತೆ ಸಮಾಧಾನವಾಗಿರೋದು ನಿನ್ನ ಪಾರ್ಟು. ನೀನು ಯಾರ ಹತ್ರ ಸಮಾಧಾನವಾಗಿರಬೇಕು ಅಂತ ಇದೆಯೋ ನೀನಿರು, ಆದರೆ ನಾನು ನಿನ್ನೊಂದಿಗೆ ಸಮಾಧಾನವಾಗಿದ್ದೀನಿ. ಅಯ್ಯೋ, ದೇವರೇ ನನ್ನನ್ನು ಕ್ಷಮಿಸಿದ್ದಾರೆ, ದೇವರೇ ನನ್ನ ಜೊತೆ ಸಮಾಧಾನ ಇದ್ದಾರೆ ಅಂತ ನಿಮ್ಗೆ ಗೊತ್ತಾದಾಗ ಆಟೋಮೆಟಿಕ್ಲಿ ಎಲ್ಲರ ಹತ್ರ ನೀವು ಸಮಾಧಾನವಾಗಿದ್ದು ಬಿಡ್ತೀರಾ. ಓಕೆ, ಸಾರಿ, ಫರ್ಗಿವ್ ಮೀ, ಸಾರಿ 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 ಅಂತ ಇನ್ನೊಬ್ರು ಸಾರಿ ಕೇಳಿದೆ, ಓಕೆ ನೋ ಪ್ರಾಬ್ಲಮ್ ಅಂತ. ಇದೆಲ್ಲ ಹೆಂಗೆ ಬರುತ್ತೆ ಅಂದರೆ, ಅಷ್ಟು ದೊಡ್ಡ ದೇವರೇ ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಗೊತ್ತಾಗಿದ ಮೇಲೆ ನಾನು ಇನ್ನೊಬ್ಬರನ್ನ ಕ್ಷಮಿಸೋಕ್ಕೆ ಈಸಿ ಆಗುತ್ತೆ. ಗಾಸ್ಪಲ್ ಏನು ಗೊತ್ತಾ, ಕ್ರಿಸ್ಮಸ್ ಅಂದರೆ ಏನು ಗೊತ್ತಾ, ಸಮಾಧಾನ ಸಮಾಧಾನ ಸಮಾಧಾನ. ಯಾರ ಮನೇಲಿ? ಯಾರ ಮನೆಯಲ್ಲೂ ಅಲ್ಲ, ಮನದಲ್ಲಿ. ಕೆಲವ್ರ ಮನೇಲಿ ನೋಡಿ ಸ್ಟಾರ್ ಹಾಕಿರ್ತಾರೆ, ವರ್ಷ ಅಲ್ಲ ವಾರು, ವರ್ಷಕ್ಕೊಂದ್ಸತಿ ಸ್ಟಾರು. ವರ್ಷ ಅಲ್ಲ ಮನೇಲಿ ವಾರು, ಮನೆ ಆಚೆ ಸ್ಟಾರು. ಇದು ಬೇಕಾ? ಸೊ ಮನೇಲಿ ವಾರ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅದಕ್ಕೆಲ್ಲ ದೇವ್ರನ್ನ ಹೇಳ್ಕೊಬಾರ್ದು. ದೇವ್ರ ಸಮಾಧಾನ ಅಂತ ಹೇಳಿದ್ದು ನಿಮ್ಮ ಮನೇಲಿ ಹೆಂಗೆ ವಾತಾವರಣ ಅಟ್ಮಾಸ್ಫಿಯರ್ ಇದೆ ಅನ್ನೋದಕ್ಕಲ್ಲ. ನಾನು ಇನ್ನೊಂದಿಗೆ ಸಮಾಧಾನವಾಗಿದ್ದೀನಿ, ನೀನು ಬೇರೆಯವ್ರ ಜೊತೆ ಸಮಾಧಾನವಾಗಿ ಇದ್ಬಿಡು, ಹೋಗು. ಇವತ್ತು ನನ್ನ ಕೈಯಲ್ಲಿ ಎಲ್ಲರೊಂದಿಗೆ ಸಮಾಧಾನವಾಗಿರೋದಕ್ಕೆ ಕಾರಣ ನಾನು ದೇವರೊಂದಿಗೆ ಸಮಾಧಾನವಾಗಿದ್ದೀನಿ. ಇನ್ನೊಂದು ಹೇಳ್ತೀನಿ ನೋಡಿ, ಯಾರು ದೇವರೊಂದಿಗೆ ಸಮಾಧಾನವಾಗಿದ್ದಾರೋ ಅವ್ರು ಆದಷ್ಟು ಎಲ್ಲರೊಂದಿಗೆ ಸಮಾಧಾನವಾಗಿರ್ತಾರೆ. ನಾವೊಂದು ಹೇಳ, ಯಾರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೋ, ದೇವರೊಂದಿಗೆ ಐಕ್ಯವಾಗಿರ್ತಾರೋ, ದೇವ್ರ ಪ್ರೀತಿ ಮಾಡ್ತಾರೋ, ಖಂಡಿತವಾಗ್ಲೂ ಎಲ್ಲರನ್ನೂ ಪ್ರೀತಿ ಮಾಡೋ ಹೃದಯ ಅವ್ರಿಗೆ ಬಂದ್ಬಿಡುತ್ತೆ. ಯಾಗೊತ್ತಾ, ನಾವು ಯಾರ ಜೊತೆ ತುಂಬ ಮಾತಾಡ್ತೀವೋ ಅವ್ರ ಕ್ಯಾರೆಕ್ಟರ್ ನಮ್ಮೊಳಗಡೆ ಬಂದ್ಬಿಡುತ್ತೆ. ಅದಕ್ಕೆ ಪ್ರಾರ್ಥನೆ ಎಲ್ಲ ಆಗಿದ ತಕ್ಷಣ ಅವ್ರ ಹತ್ರ ಮಾತಾಡಬೇಕು, ಅವ್ರನ್ನ ಕ್ಷಮಿಸ್ಬೇಕು, ಅವ್ರ ಹತ್ರ ಸಾರಿ ಕೇಳಬೇಕು. ಇದೆಲ್ಲ ಯಾಕೆ ನಮಗೆ ಫೀಲ್ ಆಗುತ್ತೆ ಗೊತ್ತಾ? ನಮ್ಮ ದೇವ್ರ ಆ ಥರ. ನೀವು ಒಬ್ಬರ ಜೊತೆ ಪಳಗಿದ್ರೆ ನೀವು ಅವ್ರ ಥರನೇ ಆಗ್ಬಿಡ್ತೀರಾ. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ಕ್ಷಮಿಸಿದ್ದಾರೆ, ದೇವ್ರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನೀನು ಏನೇ ಮಾಡಿದ್ರೂ ಪರವಾಗಿಲ್ಲ, ಸ್ಟಿಲ್ ಗಾಡ್ ಲವ್ಸ್ ಯು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಆವಾಗ ನೋಡಿ, ಒಬ್ಬರನ್ನ ನೀವು ಕ್ಷಮಿಸಿದ್ದೀರಾ ಅಂತ ಗೊತ್ತಾದ್ರೇ ಅವರು ಚೇಂಜ್ ಆಗೋದಕ್ಕೆ ಸಾಧ್ಯ. ನೋಡಿ, ಒಬ್ಬರು ಚೇಂಜ್ ಆಗಬೇಕು ಅಂದರೆ ಫಸ್ಟ್ ಯು ಶುಡ್ ಫರ್ಗಿವ್ ದೆಮ್. ನೀನು ಚೇಂಜ್ ಆಗು, ನಾನು ಕ್ಷಮಿಸ್ತೀನಿ ಅಂದರೆ ಈ ಜನ್ಮದಲ್ಲಿ ಆಗಲ್ಲ. ನೋ ಮ್ಯಾಟರ್ ವಾಟ್, ಐ ಫರ್ಗಿವ್ ಯು. ಅವನೇನೇ ಮಾಡಲಿ, ನಾನು ಅವನ್ನ ಕ್ಷಮಿಸ್ತೀನಿ ಅನ್ನೋ ಹೃದಯ ನನಗೆ ಬಂದುಬಿಟ್ರೆ, ಏಸಪ್ಪ 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 ಡ್ಯಾಡಿ love you daddy love you. ನೀನು ಇನ್ಮೇಲೆ ಏನೇ ಮಾಡಿದ್ರು ನನಗೆ ನಿನ್ನ ಮೇಲೆ ಕೋಪನೇ ಬರಲ್ಲ. ದಿಸ್ ಈಸ್ ಪೀಸ್ ಆಫ್ ಗಾಡ್. ಇದೇ ದೇವರು ಸಮಾಧಾನ. ಮನುಷ್ಯರ ಸಮಾಧಾನ ಗೊತ್ತಾ, ನೀನು ಸರಿ ಹೋದ್ರೇ ಸಮಾಧಾನ, ತಿರ್ಗಾ ನಕ್ರ ಮಾಡಿದ್ರೆ ಅಷ್ಟೇ. ದೇವ್ರು ಹೆಂಗೆ ಗೊತ್ತಾ, ನೀನೇನೇ ಮಾಡು ಬಟ್ ಸ್ಟಿಲ್ ಐ ಲವ್ ಯು. ವಾ, ಎಲ್ರಿ ಇದ್ದಾರೆ ಇಂಥ ದೇವರು. ಇಂಥ ದೇವ್ರಿಗೆ ದ್ರೋಹ ಮಾಡೋಕ್ಕೆ ಹೆಂಗ್ರಿ ಮನಸ್ಸು ಬರುತ್ತೆ? ಓ, ದೇವ್ರಿಗಾಗಿ ಏನಾದರೂ ಮಾಡಬೇಕು. ನೋಡಿ, ಈ ಥರ ಪ್ರೀತಿ ಮಾತಾಡಿನೇ ಎಲ್ಲ ಹೃದಯದಲ್ಲೂ, ನಮ್ಮ ಚರ್ಚಲ್ಲಿ ನೋಡಿ, ಎಲ್ಲ ಹೃದಯದಲ್ಲೂ ದೇವ್ರಿಗಾಗಿ ಏನಾದರೂ ಮಾಡಿ. ಚಿಕ್ಕ ಮಕ್ಕಳೆಲ್ಲ ದೇ ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಎಲ್ಲರೂ ಹಾಡು ಬರೀತಾರೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ಹಾಡಾಡ್ತಾರೆ, ಎಲ್ಲರೂ ವರ್ಷಿಪ್ ಮಾಡ್ತಾರೆ. ಚಿಕ್ಕ ಮಕ್ಕಳಲ್ಲೂ ಗಾಡ್ ಈಸ್ ಗುಡ್ ಅನ್ನೋದು ಎಲ್ಲ ಹೃದಯದಲ್ಲೂ ಇದೆ. ಎಲ್ಲರ ಒಳಗಡೆನೂ ವೈರಾಗ್ಯ. ನಮ್ಮ ಚರ್ಚಲ್ಲಿ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ವೈರಾಗ್ಯ ಇದೆ. ಯಾಗೊತ್ತಾ? ಬಿಕಾಸ್ ಐ ಸ್ಪೀಕ್ ಗಾಡ್ ಈಸ್ ಗುಡ್. ಐ ಮೀನ್, ಏಷಾಯನಿಗೆ ಬರೆದ ಪುಸ್ತಕ 54:10, ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 54 ವರ್ಸ್ 10. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು. ಯಾವತ್ತಾದರೂ ಬೆಟ್ಟ ಸ್ಥಳ ಬಿಟ್ಟು ಹೋಗುತ್ತಾ? ಇಲ್ಲ. ಗುಡ್ಡಗಳು ಕದಲಿಯಾವು. ಗುಡ್ಡಗಳು ಯಾವತ್ತಾದರೂ ಕದಲುತ್ತಾ? ಯಾವತ್ತಾದ್ರೂ ಗುಡ್ಡ ಕದಲುತ್ತಾ? ಇಲ್ಲವೇ ಇಲ್ಲ. ಎಲ್ಲರೂ ಹೇಳಿ, ಚಾನ್ಸೇ ಇಲ್ಲ. ಹೇಳಿ ಚಾನ್ಸೇ ಇಲ್ಲ. ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಕೃಪೆ ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಹೇಳಿ,
ಸಮಾಧಾನ ಅಂದರೆ ನಾವು ಲೋಕದೊಂದಿಗೆ ಸಮಾಧಾನವಾಗಿರೋದು ಒಳ್ಳೆಯದು, ಫ್ಯಾಮಿಲಿಯಲ್ಲಿ ಸಮಾಧಾನವಾಗಿರೋದು ಒಳ್ಳೆಯದು, ಮಕ್ಕಳೊಂದಿಗೆ ಸಮಾಧಾನವಾಗಿರೋದು ಒಳ್ಳೆಯದು. ಆದರೆ ಈ ಸಮಾಧಾನ ಯಾರ ಬಗ್ಗೆ ಮಾತಾಡ್ತಾ ಇದ್ದೆ ಅಂದರೆ, ದೇವರಿಗೂ ನಿನಗೂ ಇನ್ನು ಮೇಲೆ ಯಾವ ತಡೆ ಇಲ್ಲ. ದೇವರಿಗೆ ನಿನ್ನ ಮೇಲೆ ಯಾವಾಗಲೂ ಪ್ರೀತಿ ಇರುತ್ತೆ. ಸೊ ದೇವರು ಆಲ್ರೆಡಿ God has forgiven you, so start loving him more and more. ನಾನು ನೋಡ್ತಾ ಇರೋರು ಈ ಕ್ರಿಸ್ಮಸ್ ದಿನದಲ್ಲಿ ಈ ವಾಕ್ಯ ನಿಮಗೆ ಆಶೀರ್ವಾದಕರವಾಗಿ ಇತ್ತು ಅಂತ ನಾನು ನಂಬ್ತೀನಿ. ಸೊ ಈ ವಾಕ್ಯದ ಮೂಲಕ ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ, ದೇವ್ರು ನಿನ್ನೊಂದಿಗೆ ಸಮಾಧಾನವಾಗಿದ್ದಾರೆ, ದೇವ್ರು ನಿನ್ನ ಮೇಲೆ ಕೋಪವಾಗಿಲ್ಲ, ದೇವ್ರು ನಿನ್ನನ್ನು ಶಿಕ್ಷಿಸಲ್ಲ, ದೇವ್ರು ನಿನ್ನನ್ನು ಒಡೆಯೋ ದೇವರಲ್ಲ, ಪ್ರೀತಿ ಮಾಡೋ ದೇವರು. ಇವತ್ತಿಗೆ ಮಾತ್ರ ಅಲ್ಲ, ಈ ಲೋಕದಲ್ಲಿ ನೀನು ಇರೋವರೆಗೂ ಯಾವಾಗಲೂ ದೇವ್ರ ಪ್ರೀತಿ ನಿನ್ನ ಮೇಲಿರುತ್ತೆ. ಬೆಟ್ಟಗಳು ಕದಲಿದರು, ಗುಡ್ಡಗಳು ಕದಲಿದರು, ದೇವರ ವಾಗ್ದಾನದ ಆ ಸಮಾಧಾನ, ಆ ಕೃಪೆ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಗಾಡ್ ಬ್ಲೆಸ್ ಯು.